ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ನಾವು ಒಂದು ವಾರ ಭವಿಷ್ಯದ ಒಂದು ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ಸಂಚಿಕೆಯಲ್ಲಿ 4 ಆಗಸ್ಟ್ 2024 ಹಿಡಿದು 10 ಆಗಸ್ಟ್ 2024 ಒಂದು ವಾರದ ಒಂದು ಭವಿಷ್ಯ ಯಾವ ರೀತಿಯಾಗಿರುತ್ತೆ, ಮೇಷದಿಂದ ಮೀನದವರೆಗೆ ಅನ್ನೋದನ್ನು ನೋಡ್ತಾ ಹೋಗೋಣ. ಪ್ರಥಮವಾಗಿ ಮೇಷರಾಶಿಗೆ ಸುಖವಾಗಿ ಬಾಳಬೇಕಾದರೆ ತಾವು ಗುರುವಿನ ಕಟಾಕ್ಷ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಾಧನೆ ಮಾಡಬೇಕಾದ್ರೆ ಸಂಕಲ್ಪ, ಮನಃಶಾಂತಿ ಇರಬೇಕು. ನಾನಾ ಕೆಲಸಗಳನ್ನು ಮಾಡಿಯೇ ತೀರ್ತೀನಿ ಎಂಬುವಂಥ ಛಲ ತಮ್ಮಲ್ಲಿರಬೇಕು. ಇದರೊಂದಿಗೆ ಆರೋಗ್ಯದಲ್ಲಿ ತಮ್ಮನ್ನು ತಾವು ಕಾಪಾಡಿಕೊಳ್ಳಿ. ದ್ವಿತೀಯ ಒಂದು ಗುರುದತ್ತ ದೇವರ ಒಂದು ಪ್ರಾರ್ಥನೆಯನ್ನು ಮಾಡಿ. ಲಗ್ನಾಧಿಪತಿ ಕುಜ ವೃಷಭದಲ್ಲಿ ಇರೋದ್ರಿಂದ ತಮಗೆ 6 ಭುಜಗಳುಳ್ಳ 12 ಭುಜಗಳುಳ್ಳ ಸುಬ್ರಹ್ಮಣ್ಯ ದೇವಾಲಯದ ಒಂದು ಪೂಜೆಯನ್ನು ಮಾಡೋದ್ರಿಂದ ಉತ್ತಮವಾದಂಥ ಲಾಭ. ಮಾನಸಿಕ ಶಾಂತಿಗೋಸ್ಕರ ತಾವು ಈ ಸಂಕಲ್ಪವನ್ನು ಮಾಡಲೇಬೇಕಾಗುತ್ತೆ. ಸ್ವಲ್ಪ ಈ ಸಮಯದಲ್ಲಿ ತಮಗೆ ಅನಾರೋಗ್ಯ ಸಮಸ್ಯೆ ಬರುವಂಥ ಸಾಧ್ಯತೆಗಳು ಬರುತ್ತೆ. ಮನಸ್ಸಂಕಲ್ಪಗಳು ಈಡೇರಬೇಕಾದ್ರೆ ದೈವಿಕವಾದಂಥ ಆರಾಧನೆ ಅತಿ ಮುಖ್ಯವಾಗುತ್ತೆ. ಈ ವಾರದಲ್ಲಿ ಸಂಕಷ್ಟಗಳು ಎದುರಾಗುವಂಥ ಸಾಧ್ಯತೆಗಳು ಕಂಡು ಬರುತ್ತೆ. ಪ್ರೀತಿಯ ವೀಕ್ಷಕರೇ, ಜಾಗೃತಿಯಾಗಿರಿ. ವೃಷಭ ರಾಶಿಗೆ ಗುರು ಉತ್ತಮವಾದಂಥ ಸ್ಥಾನವನ್ನು ತಂದುಕೊಡುತ್ತಾನೆ ಪುರುಷರಲ್ಲಿ. ಗುರು ನರಸಿಂಹನನ್ನ ಪೂಜೆಯನ್ನು ಮಾಡೋದು ತುಂಬಾ ಉತ್ತಮ. ತಮ್ಮ ಒಂದು ಒಳ್ಳೆಯ ಒಂದು ವಿಚಾರವನ್ನು ಕೆಟ್ಟದಾಗಿ ಉಪಯೋಗಿಸ್ಕೊಳ್ಳುವಂಥ ವ್ಯಕ್ತಿಗಳು ತಮಗೆ ಪ್ರವೇಶಿಸ್ತಾರೆ. ಸಿಟ್ಟು ತಮ್ಮ ಒಂದು ಧೈರ್ಯವನ್ನು, ತಮ್ಮ ಒಂದು ಸಾಧನೆಯನ್ನು ಕೆಡಿಸುವಂಥ ಸಾಧ್ಯತೆ ಜಾಸ್ತಿ ಆಗಿರುತ್ತೆ. ರಾಜಯೋಗ ಇದೆ, ಆ ರಾಜಯೋಗನ ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ವೃಷಭ ರಾಶಿಯವರು. ಪಳನಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡೋದು ಅತಿ ಉತ್ತಮ. ಸಂಕಷ್ಟಗಳಿಗೆ ಸಿಲುಕುವಂಥ ಸಂದರ್ಭದಲ್ಲಿ ತಾವು ಜಾಗೃತಿಯಾಗಿ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ. ಮಾಡುವಂಥ ಕೆಲಸ ಕಾರ್ಯದಲ್ಲಿ ಪ್ರಾಬಲ್ಯತೆಯನ್ನು ಹೊಂದಬೇಕಾದ್ರೆ ತಾವು ಅತಿ ಹೆಚ್ಚು ಪರಿಶ್ರಮವನ್ನು ಪಡಬೇಕಾಗತ್ತೆ. ಮಿಥುನ ರಾಶಿ. ಮಿಥುನ ರಾಶಿ ಅಧಿಪತಿಯಾದಂತಹ ಬುಧ ರವಿಯ ಮನೆಯಲ್ಲಿದ್ದು, ರವಿ ದ್ವಿತೀಯ ಮನೆಯಲ್ಲಿ ಶುಕ್ರನೊಂದಿಗೆ ಕರ್ಕಾಟಕ ರಾಶಿಯಲ್ಲಿ ಇರೋದರಿಂದ ಶುಭ ಸೂಚನೆಯನ್ನು ಕೊಡ್ತಾನೆ. ಆದರೆ ಈ ಒಂದು ಆಗಸ್ಟ್ 8ರಂದು ಗುರು ಉತ್ತಮವಾದಂಥ ಪ್ರಾಬಲ್ಯಕ್ಕೆ ಬರ್ತಾನೆ. ಈ ಎಲ್ಲ ಗ್ರಹಗಳ ಶುಭ ಫಲದಿಂದ ತಮಗೆ ಗುರುವಿನ ಮೊರೆಯನ್ನು ಹೋದರೆ ಅನ್ಯ ಮಾರ್ಗವು ತಮಗೆ ಬರೋದಿಲ್ಲ. ಶಾಸ್ತ್ರಗಳು ಸಾರುವಂತೆ ವಿಷ್ಣುವಿನ ಶಿವನ ಒಂದು ಏಕಕಾಲದ ಒಂದು ಪೂಜೆಯನ್ನು ಮಾಡೋದು ಅತಿ ಉತ್ತಮ. ಹರಿಹರರ ಪೂಜೆ ಮಾಡಿ ಅಂತಲೂ ಹೇಳ್ತೇನೆ. ವಿಶೇಷವಾಗಿ ಮಿಥುನ ರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂಥ ಸಾಧ್ಯತೆ ಇದೆ ಮತ್ತು ಈ ಒಂದು ವಾರದಲ್ಲಿ ತಮ್ಮ ಕೆಲಸ ಕಾರ್ಯಗಳಿಗೆ ಒಂದು ಶುಭ ಫಲಗಳು ಬರುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಕಟಕ ರಾಶಿ. ಕಟಕ ರಾಶಿಯಲ್ಲಿ ಗುರು ಉತ್ತಮವಾದಂಥ ಸ್ಥಾನದಲ್ಲಿರ್ತಾನೆ. ಲಗ್ನದಲ್ಲಿ ರವಿಯ ಜೊತೆ ಧನು ಶುಕ್ರನೊಂದಿಗೆ ಸೇರಿರ್ತಾನೆ. ಪುಣ್ಯ ಫಲಗಳು ತಮಗೆ ಬರುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಗುರುವಿನ ಕಟಾಕ್ಷ ಕೃಪಾ ಕಟಾಕ್ಷ ಬೇಕೇ ಬೇಕಾಗುತ್ತೆ. ಗುರು ದತ್ತಾತ್ರೇಯನ ಪೂಜೆಯನ್ನು ಮಾಡಿ ಧೈರ್ಯದಿಂದ ತಮ್ಮ ಸ್ವಹೃದಯದಿಂದ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ಉತ್ತಮವಾದಂತಹ ಫಲಾನುಫಲ. ಸೂರ್ಯನಾರಾಯಣನ ಪೂಜೆಯನ್ನು ಮಾಡಿ ಈ ಒಂದು ವಾರ ಸೂರ್ಯ ಅಷ್ಟೋತ್ತರ ಒಂದು ಪಾರಾಯಣವನ್ನು ಮಾಡೋದ್ರಿಂದ ಉತ್ತಮವಾದಂಥ ಬೆಳವಣಿಗೆ ತಮಗೆ ಕಂಡು ಬರುತ್ತೆ ಕಟಕ ರಾಶಿಯವರಿಗೆ. ಯಾಕೆಂದರೆ ಈ ಒಂದು ಮಾಸದಲ್ಲಿ ತಮ್ಮ ಪ್ಲ್ಯಾನ್ಗಳು ಫ್ಲಾಪ್ ಆಗುವಂಥ ಸಾಧ್ಯತೆ ಬರುತ್ತೆ. ಮಾಡೋ ಕೆಲಸಗಳು ಅತಿ ಹೆಚ್ಚಾಗಿ ಬರೋದಿಲ್ಲ ಮತ್ತು ಕಡಿಮೆ ಲಾಭ, ಅತಿ ಹೆಚ್ಚು ಶ್ರಮವನ್ನು ಪಡ್ತೀರಿ. ಜಾಗೃತಿಯಾಗಿರಿ. ಸಿಂಹರಾಶಿ. ಸಿಂಹರಾಶಿಯೊಂದಿಗೆ ಲಗ್ನದಲ್ಲಿ ಬುಧ, ದ್ವಾದಶದಲ್ಲಿ ಶುಕ್ರನ ವಕ್ರಿಯಾಗಿರೋದ್ರಿಂದ ಸ್ನೇಹಿತರು ಶತ್ರುಗಳಾಗ್ತಾರೆ. ಸಿಂಹರಾಶಿಯವರಿಗೆ ಪೂರ್ವಜನ್ಮದ ಪುಣ್ಯದಲ್ಲಿ ಅವರಿಗೆ ಲಾಭವು ತಂದು ಕೊಡುತ್ತೆ. ವಿಶೇಷವಾದಂಥ ಫಲ ಕೊಡುವಂತಹ ಸಂದರ್ಭ ಬರುತ್ತೆ. ಪಂಚಮ ಸ್ಥಾನದ ಗುರು ಉತ್ತಮ ಸ್ಥಾನದಲ್ಲಿರ್ತಾನೆ. ತಮ್ಮ ದೈವ ತಮ್ಮನ್ನು ಕಾಪಾಡುತ್ತೆ. ಶತ್ರುಗಳು ಅತಿ ಹೆಚ್ಚಾಗ್ತಾರೆ. ಹಿತಶತ್ರುಗಳ ಕಾಟ ಜಾಸ್ತಿ ಆಗುತ್ತೆ. ಮಹಾವಿಷ್ಣುವಿನ ಒಂದು ಆರಾಧನೆಯನ್ನು ಮಾಡ್ಕೊಳ್ಳಿ. ಮತ್ತು ಕೇತು ವಕ್ರಿಯಾಗಿರೋದ್ರಿಂದ ನಾಗ ದೇವರ ಪೂಜೆಯನ್ನು ಮಾಡೋದು ಅತಿ ಉತ್ತಮ. ಸಿಂಹರಾಶಿಯವರಿಗೆ ಈ ಒಂದು ಮಾಸದಲ್ಲಿ, ಈ ಒಂದು ವಾರದಲ್ಲಿ ವಿಶೇಷವಾಗಿ
ಮಾಡೋ ಕೆಲಸ ಕಾರ್ಯದಲ್ಲಿ ಕೆಲವೊಂದು ಫಲಗಳು ಬರುತ್ತೆ. ಶೈಕ್ಷಣಿಕ ವರ್ಗದಲ್ಲಿ ಲಾಭ, ಅಧಿಕಾರಿಗಳಿಗೆ ಕೆಲವೊಂದು ಕೆಲಸಗಳು ಬರುವಂಥ ಸಾಧ್ಯತೆಗಳು ಕಂಡುಬರುತ್ತೆ, ಜಾಗೃತಿಯಾಗಿರಿ. ಮುಖ್ಯ ಅಧಿಕಾರಿಗಳ ಕಡೆಯಿಂದ ಕೆಲವೊಂದು ಪ್ರಶಂಸೆ ಮತ್ತು ಅಮಾನತುಗಳಾಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ತಮ್ಮ ಮೇಲೆ ಕಿಡಿಕಾರುವಂತಹ ವಿಚಾರಗಳು ಬರುವಂಥ ಸಾಧ್ಯತೆ ಇದೆ, ಜಾಗೃತಿಯಾಗಿರಿ. ಕನ್ಯಾ ರಾಶಿ, ಶನಿ ವಕ್ರಿಯಾಗಿರೋದ್ರಿಂದ ಈ ಒಂದು ವಾರ ಗುರು ಕುಜನ ಜೊತೆಗೆ ಇರೋದ್ರಿಂದ ಕೆಲಸಗಳು ನಿಧಾನವಾಗಿ ನಡೆಯುತ್ತೆ. ಅಡಚಣೆಗಳು ಇಲ್ಲದೆ ಕಾರ್ಯವನ್ನು ಸಾಧನೆ ಮಾಡ್ಕೊಳ್ಳಿ. ಧೈರ್ಯಂ ಸರ್ವರ್ಥ ಸಾಧನಂ ಅನ್ನೋದನ್ನು ಮುಂದೆ ಹೋಗಿ. ಋಣರೋಗ ದಾರಿದ್ರ್ಯ ಬರಲು ಶನಿ ಮಹಾರಾಜರ ಕ್ಷೇತ್ರವನ್ನು ತಾವು ಸಂದರ್ಶಿಸಿ ಶನಿದೇವರ ಪೂಜೆಯನ್ನು ಮಾಡಿ. ಕನ್ಯಾ ರಾಶಿಯವರು ಕಾರ್ಯಗಳಲ್ಲಿ ದಟ್ಟ ಮಟ್ಟಿಗೆ ಸಣ್ಣ ಪ್ರಮಾಣದ ಒಂದು ಪ್ರಯೋಜನಗಳಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸಮಸ್ಯೆಗಳನ್ನು ಎದುರಿಸ್ತೀರಿ, ಆ ಸಮಸ್ಯೆಗಳಿಗೆ ತಕ್ಕಂಥ ಫಲವನ್ನು ಸಹಿತ ಪಡೆಯೋದು ಅತಿ ಉತ್ತಮ. ಅರುಣಾಚಲನ ಪೂಜೆಯನ್ನು ಮಾಡೋದು ಅತಿ ಉತ್ತಮವಾಗಿರುತ್ತೆ. ತಿರುವಣ್ಣಮಲೈನ ಅರುಣಾಚಲ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡೋದ್ರಿಂದ ಉತ್ತಮವಾದಂಥ ಲಾಭ ಕನ್ಯಾ ರಾಶಿಯವರಿಗೆ ಸಿಗುತ್ತೆ ಅಂತ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದು. ತುಲಾರಾಶಿ, ತುಲಾರಾಶಿಯಲ್ಲಿ ಇಲ್ಲಿ ಮಂದಗತಿಯಾಗಿ ಅಥವಾ ವಕ್ರಿಗತಿಯಾಗಿ ಸಂಚರಿಸೋದ್ರಿಂದ ಗುರು ಅವರ ವ್ಯಕ್ತಿತ್ವದಲ್ಲಿ ಅತಿ ಹೆಚ್ಚು ಕೆಲವೊಂದು ಬದಲಾವಣೆಗಳಾಗುವಂಥದ್ದು, ಅಪಹಾಸ್ಯಕ್ಕೆ ಗುರಿಯಾಗುವಂಥದ್ದು, ಹೊಟ್ಟೆಯ ನೋವು ಅಥವಾ ಆರೋಗ್ಯದಲ್ಲಿ ಡಿಹೈಡ್ರೇಷನ್ ಆಗುವಂಥದ್ದು, ಅಜೀರ್ಣತೆ ಆಗುವಂಥದ್ದು. ಈ ಒಂದು ವಾರದಲ್ಲಿ ಅಶ್ವತ್ಥ ಮರದ ಪೂಜೆಯನ್ನು ಮಾಡೋದು ಅತಿ ಉತ್ತಮ. ಇಲ್ಲಾಂದರೆ ನಕಾರಾತ್ಮಕ ಶಕ್ತಿಗಳಿಂದ ತಮಗೆ ಸಮಸ್ಯೆಗಳಾಗೋದು ಖಂಡಿತ, ಕಟ್ಟಿಟ್ಟ ಬುತ್ತಿ ಅಂತಲೂ ಹೇಳ್ಬೋದು. ಶುಕ್ರನ ಮನೆ ವಕ್ರಿಯಾಗಿರೋದ್ರಿಂದ, ಗುರು ಅಂಗಾರಕದಲ್ಲಿರೋದ್ರಿಂದ ಲಕ್ಷ್ಮೀ ನರಸಿಂಹನ ಒಂದು ಲಕ್ಷ್ಮೀನಾರಾಯಣರ ಒಂದು ಪೂಜೆಯನ್ನು ಮಾಡೋದ್ರಿಂದ ತಮ್ಮ ಮನೋ ಇಚ್ಛೆಗಳು ಆದಷ್ಟು ಬೇಗ ಈಡೇರುತ್ತೆ. ವೃಶ್ಚಿಕ ರಾಶಿ, ಸಮತೋಲನವಾದಂತಹ ಒಂದು ವಾರದಲ್ಲಿ ಉತ್ತಮವಾದಂಥ ಪ್ರದರ್ಶನವನ್ನು ಕೊಡ್ತೀರಿ. ಆ ಒಂದು ಪ್ರದರ್ಶನಕ್ಕೆ ತಕ್ಕಂತಹ ಫಲಗಳು ಸಹಿತ ಬರ್ತಾ ಹೋಗುತ್ತೆ. ಲಾಭದಾಯಕವಾದಂಥ ಬೆಳವಣಿಗೆ ಬಗ್ಗೆ ಹೆಚ್ಚಿನ ಒಂದು ಕಾನ್ಸಂಟ್ರೇಷನ್ನ ಮಾಡ್ತೀರಿ. ಕಾಂಪಿಟೇಟಿವ್ ವರ್ಲ್ಡಲ್ಲಿ ಯಾವ ರೀತಿ ಗೆಲ್ಲಬೇಕು ಅನ್ನೋದ್ರ ಬಗ್ಗೆ ತಾವು ತುಂಬಾ ಯೋಚನೆಯನ್ನು ಮಾಡ್ತೀರಿ. ವೃಶ್ಚಿಕ ರಾಶಿಯವರು ತಾಳ್ಮೆ ಇರಲಿ, ಪರಿಶ್ರಮ ಇರಲಿ ಮತ್ತು ಮುಂದೆ ಗುರಿ ಇರಲಿ, ಹಿಂದೆ ಗುರು ಇರಲಿ. ಮಹಾಲಕ್ಷ್ಮಿ ಆರಾಧನೆಯನ್ನು ಮಾಡ್ಕೊಳ್ಳಿ. ಜಾಮೀನುದಾರರಾಗಬೇಡಿ. ಪ್ರತಿಯೊಂದು ಕೆಲಸಗಳಲ್ಲೂ ಜಾಮೀನಿನ ಒಂದು ಅವಶ್ಯಕತೆ ಬರುತ್ತೆ. ಅದಕ್ಕೆ ಹೋಗಿದ್ರೆ ಆದರೆ ತಾವು ಲಕ್ಷ್ಮಿಯನ್ನು ಕಳ್ಕೊಳ್ತೀರಿ. ಮನಸ್ಸೋ ಇಚ್ಛೆಯಿಂದ ಪೂರ್ತಿಯಿಂದ ತಮ್ಮ ಒಂದು ಸಂಕಲ್ಪವನ್ನು ತೆಗೆದುಕೊಳ್ಳಿ. ವಾರದಲ್ಲಿ ಆದಷ್ಟು ಸಹಿತ ಪೂಜಾ ಪುನಸ್ಕಾರದ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಕೊಡಿ. 4ನೇ ತಾರೀಕಿನಿಂದ 7ನೇ ತಾರೀಕುವರೆಗೆ ಸ್ವಲ್ಪ ತಮಗೆ ಎಡವಟ್ಟುಗಳಾದರೂ ಸಹಿತ 7 ಮತ್ತು 8ರಿಂದ 9ನೇ ತಾರೀಕಿನಲ್ಲಿ ಕೆಲವೊಂದು ಬದಲಾವಣೆಗಳಾಗ್ತವೆ. ಫಲ ತಮ್ಮದಾಗಲಿ. ಲಕ್ಷ್ಮೀ ದೇವಿಯ ಪ್ರಾರ್ಥನೆಯನ್ನು ಮಾಡಿ. ಧನುರಾಶಿ, ಜೀವನ ಸಂಗಾತಿಯೊಂದಿಗೆ ಕೆಲವೊಂದು ಸಾಮರಸ್ಯಗಳು, ಅಡಚಣೆಗಳು, ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಬಿರುಕುಗಳು ಆಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಯಾಕಂದರೆ ಶನಿ ಮಂದಿಯಾಗಿರ್ತಾನೆ. ತಮಗೆ ಈಶ್ವರನ ಧ್ಯಾನ ಮಾಡಿ, ಶಿವನ ಧ್ಯಾನ ಅತಿ ಮುಖ್ಯ ತಮಗೆ ಈ ಒಂದು ಮಾಸ. ಶಿವನಿಗೆ ಬಿಲ್ವಾಚರಣೆಯನ್ನು ಮಾಡಿಸುವಂಥದ್ದು, ಎಲ್ಲ ವಿಧವಾದಂತಹ ನಾನಾ ಪುಷ್ಪಗಳನ್ನು ಅರ್ಪಣೆಯನ್ನು ಮಾಡುವಂಥದ್ದು ಅತಿ ಮುಖ್ಯ. ಸಂದರ್ಭಾನುಸಾರ ಧನದ ವ್ಯಯವಾಗುತ್ತೆ. ಅನಾರೋಗ್ಯದ ಸಮಸ್ಯೆ ಕಾಡುವಂಥದ್ದು ತಮ್ಮ ಮನೆಯ ಹಿರಿಯರಿಗೆ. ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳು, ಪತ್ನಿಯ ಜೊತೆ ಜಗಳಗಳಾಗುವಂಥದ್ದು, ಕಲಹಗಳಾಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಸಂಗಾತಿಯೊಂದಿಗೆ ಯಾವುದೇ ರೀತಿ ಪ್ರೀತಿ ಪ್ರೇಮ ಕಾಳಜಿಗಳು ಬರೋದಿಲ್ಲ. ಅತಿ ಹೆಚ್ಚು ತಾಳ್ಮೆಯಿಂದ ವರ್ತಿಸಿ ಪ್ರತಿಯೊಂದು ಸಂದರ್ಭದಲ್ಲೂ. ಆ ತಾಳ್ಮೆಯಿಂದ ಯೋಚನೆಯನ್ನು ಮಾಡಿ ಯೋಚನಾಶಕ್ತಿಯಿಂದ ತಮ್ಮ ಒಂದು ಕೆಲಸವನ್ನು ಮಾಡೋದ್ರಿಂದ ಉತ್ತಮವಾದಂಥ ಲಾಭ ಅನುಲಾಭ. ನಗುಮುಖದ ಒಡೆಯನಾಗಬೇಕು ಅಂದರೆ ಶಿವನ ಆರಾಧನೆಯನ್ನು ಮಾಡಿ. ಮಕರ ರಾಶಿ, ಮತ್ತೆ ಶನಿ ವಕ್ರಗತಿಯಲ್ಲಿ ಲಗ್ನದಲ್ಲಿ ಬರ್ತಾನೆ. ಆಗಸ್ಟ್ 5ನೇ ತಾರೀಕಿನಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ದೇವಸ್ಥಾನದಲ್ಲಿ ಹೋದಾಗ ದೇವಸ್ಥಾನದ ಗಂಟೆಯನ್ನು ಬಾರಿಸೋದು ಅತಿ ಮುಖ್ಯ. ತಾವು ತಮ್ಮ ಏಕಾಗ್ರತೆ ಭಂಗವಾಗುತ್ತೆ. ವಿದ್ಯಾರ್ಥಿಗಳಲ್ಲಿ ತುಂಬ ಸಮಸ್ಯೆಗಳಾಗುವಂಥದ್ದು. ವ್ಯಾಪಾರದಲ್ಲಿ ತಕ್ಕ ಮಟ್ಟಿಗೆ ಲಾಭ ಆದರೂ ಸಹಿತ ಅಸಮಾಧಾನ ಮನಸ್ಸಲ್ಲಿರುತ್ತೆ. ತಾವು ಪರಮೇಶ್ವರನ ಪೂಜೆಯ ಜೊತೆಗೆ ಹನುಮನ ಪೂಜೆಯನ್ನು ಮಾಡಿ. ಹನುಮನಿಗೆ ವಿಶೇಷವಾದಂತಹ ವೀಳ್ಯದೆಲೆ ಹಾರವನ್ನು ಅರ್ಪಣೆಯನ್ನು ಮಾಡುವಂಥದ್ದು. ಶನಿದೇವನಿಗೆ
ಎಳಬತ್ತಿ ದೀಪವನ್ನು ಹಚ್ಚುವಂಥದ್ದು ಅತಿ ಉತ್ತಮ. ಅನಾನುಕೂಲಗಳೆಲ್ಲ ಅನುಕೂಲಗಳಾಗಿ ಬದಲಾವಣೆ ಆಗಬೇಕು ಅಂದರೆ ಮನಸ್ಥೈರ್ಯವನ್ನು ತಾವು ತೆಗೆದುಕೊಳ್ಳಿ. ಮಾನಸಿಕ ತೊಂದರೆಯಿಂದ ದೂರ ಹೋಗಿ ಧೈರ್ಯಂ ಸಂವರ್ತ ಸಾಧನಂ ಅನ್ನುವಂಥ ಸಂಕಲ್ಪವನ್ನು ಮುಂದೆ ತಗೊಳ್ಳಿ. ಧರ್ಮೋ ರಕ್ಷಿತಿ ರಕ್ಷಿತಃ, ಧರ್ಮದಿಂದ ನಡೆರಿ ತಮಗೆ ರಕ್ಷಣೆ ಸಿಗುತ್ತೆ. ದ್ವಿತೀಯದಲ್ಲಿ ರಾಹು ವಕ್ರಿಯಾಗಿರೋದ್ರಿಂದ ಕುಟುಂಬದೊಡನೆ ಸ್ವಲ್ಪ ನಿಷ್ಠೂರವಾದಂಥ ಮಾತುಕತೆ ನಡೆಯುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮೌನದಿಂದ ನಗುಮುಖದಿಂದ ಎಲ್ಲವನ್ನ ನಿಭಾಯಿಸಬೇಕಾಗುತ್ತೆ. ಮನೆಯಲ್ಲಿ ಯಜಮಾನರ ಒಂದು ವಿಚಾರದಲ್ಲಿ ತುಂಬಾ ಕೆಲವೊಂದು ಕಿರಿಕಿರಿಗಳಾಗುವಂಥದ್ದು, ವಿಶೇಷವಾದಂಥ ಬೆಳವಣಿಗೆ ಆಗುವಂಥದ್ದು, ಮನೆಯಲ್ಲಿ ಹೊಸ ಸುದ್ದಿಗಳು ಬರುವಂಥದ್ದು, ಶುಭ ಸೂಚನೆಗಳು ಬರುವಂಥದ್ದು, ಮದುವೆ ಆಗದಲ್ಲಿರುವಂಥ ಹೆಣ್ಣು ಮಕ್ಕಳಿಗೆ ಕೆಲವೊಂದು ಶುಭ ಸೂಚನೆ ಕಾಣುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇಷ್ಟಪಟ್ಟವರು ತಮ್ಮಿಂದ ದೂರವಾಗುವಂಥದ್ದು, ಮದುವೆ ಆಗಬೇಕಾಗಿರುವಂತಹ ಕನ್ಯೆಗೆ ಒಂದು ವರನ ಒಂದು ಉತ್ತರ ದಿಕ್ಕಿನಿಂದ ಬರುವಂತಹ ವರ ಉತ್ತಮವಾದಂಥ ಬೆಳವಣಿಗೆನ ತಂದುಕೊಡುವಂಥದ್ದು. ತಾವು ಶಿವನ ಸಹಸ್ರನಾಮವನ್ನು ಪಠನೆಯನ್ನು ಮಾಡಿ, ಉಮಾಮಹೇಶ್ವರನ ಪೂಜೆಯನ್ನು ಮಾಡಿ, ಭೀಮ ಜ್ಯೋತಿರ್ಲಿಂಗನ ಅನುಷ್ಠಾನವನ್ನು ಮಾಡೋದ್ರಿಂದ ಉತ್ತಮವಾದಂಥ ಬೆಳವಣಿಗೆ ಕಂಡುಬರುತ್ತೆ ಕುಂಭರಾಶಿಯವರಿಗೆ. ಮೀನರಾಶಿ ಲಗ್ನದಲ್ಲಿ ರಾಹು ವಕ್ರಿಯಾಗಿದ್ದಾನೆ. ಈ ಸಮಯದಲ್ಲಿ ನಾಗಪೂಜೆಯನ್ನು ಮಾಡೋದು ಅತಿ ಉತ್ತಮ. ರಾಹು ಕೇತುಗಳ ಬದಲಾವಣೆಯಿಂದ ಮಾನಸಿಕ ಶಾಂತಿ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ, ಮನಸ್ಸು ಚಂಚಲವಾಗ್ತಾ ಇರುತ್ತೆ. ಮತ್ತು ಮನೆಯಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಕಂಡು ಬರುವಂಥದ್ದು, ಧೈರ್ಯ ಸರ್ವರ್ಥ ಸಾಧನ, ತಮ್ಮ ಮನಸ್ಸಿನಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ವಿಳಂಬಗಳಾಗುವಂಥದ್ದು, ವಿಶೇಷವಾಗಿ ಮನಸ್ಸು ಚಂಚಲತೆ, ಸವಾಸ ದೋಷದಿಂದ ತಮ್ಮ ಹಣ ನಾಶ, ಬದುಕು ನಾಶ, ಭವಿಷ್ಯ ನಾಶ, ಈ ಮೂರು ವಿಚಾರಗಳು ಜಾಸ್ತಿ ಆಗುತ್ತೆ. ಜಾಗೃತಿಯಾಗಿರಿ. ಮೀನರಾಶಿಯವರು ಆದಷ್ಟು ಸಹಿತ ದೈವ ಬಲವನ್ನು ತೆಗೆದುಕೊಳ್ಬೇಕಾದ್ರೆ ಗುರುವಿನ ಒಂದು ಮಾರ್ಗದರ್ಶನದಲ್ಲಿ ನಡೀರಿ. ಇದು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಜಾತಕವನ್ನು ನುರಿತ ಜ್ಯೋತಿಷ್ಯರಲ್ಲಿ ತೋರಿಸೋದ್ರಿಂದ ಉತ್ತಮವಾದಂಥ ಲಾಭಾನುಲಾಭಗಳು ತಮಗೆ ಸಿಗಲಿ. ಇದಾಗಿತ್ತು ವಾರ ಭವಿಷ್ಯ ಮೇಷದಿಂದ ಮೀನದವರೆಗೆ ಆಗಸ್ಟ್ 4ನೇ ತಾರೀಕಿಂದ ಹಿಡಿದು ಆಗಸ್ಟ್ 10ನೇ ತಾರೀಕಿನವರೆಗೆ. ದೈವ ಬಲ ತಮಗೆ ಸಿಗಲಿ. ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ನಮ್ಮ ವೀಕ್ಷಕ ಬಂಧುಗಳಿಗೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.